ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಸಾನ್ವಿ. ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಆರಾಮಾಗಿದ್ದೀನಿ. ನಾನು ಯೂಟ್ಯೂಬಲ್ಲಿ ತುಂಬಾನೇ ವಿಡಿಯೋನ ನೋಡಿದೆ ಇವತ್ತು. ಏನಪ್ಪಾ ಅಂತ ಹೇಳಿದ್ರೆ, ಇನ್ಮುಂದೆ ಪ್ರತಿ ಗಂಡಸರಿಗೂ ಕೂಡ ಎಲ್ಲ ನಾನಿವತ್ತು ಸುಮ್ಮನೆ ಯೂಟ್ಯೂಬ್ನ ಚೆಕ್ ಮಾಡ್ತಿರುವಾಗ ಕೆಲವೊಂದಿಷ್ಟು ವಿಡಿಯೋಗಳನ್ನ ನೋಡಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇನ್ಮುಂದೆ ಪ್ರತಿ ಗಂಡಸರಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ನ ಗೃಹಲಕ್ಷ್ಮಿ ಅಮೌಂಟ್ ಯಾವ ರೀತಿ ಕೊಡ್ತಾ ಇದ್ದಾರೆ, ಅದೇ ರೀತಿ ಇನ್ಮೇಲೆ ಎಲ್ಲ ಗಂಡು ಮಕ್ಳಿಗೂ ಕೂಡ ಕೊಡ್ತಾ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕನ್ಫರ್ಮ್ ಆಗಿ ಇನ್ನು ಮುಂದೆ ಎಲ್ಲ ಗಂಡು ಮಕ್ಳಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ ಸಿಗತ್ತಾ ಅಂತ. ಇದ್ವಾಗ್ಲೂ ಇದ್ರ ಬಗ್ಗೆ ಕೆಲವೊಂದಿಷ್ಟು ಡಿಸ್ಕಸ್ ಕೂಡ ಈಗ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಂತ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಇಲ್ಲಿ ಎಲ್ಲ ಗಂಡು ಮಕ್ಳಿಗೂ ಕೂಡ 2,000 ರೂಪಾಯಿ ಅಮೌಂಟ್ನ ಕೊಡ್ತಾ ಇಲ್ಲ. ಕೆಲವೊಂದಿಷ್ಟು ಗಂಡು ಮಕ್ಳಿಗೆ ಮಾತ್ರ, ಅಂದ್ರೆ ಕೆಲವೊಂದಿಷ್ಟು ಪುರುಷರಿಗೆ ಮಾತ್ರ ಪ್ರತಿ ತಿಂಗಳು 2,000 ರೂಪಾಯಿ ಅಮೌಂಟ್ನ ಕೊಡಬೇಕು ಅಂತ ಹೇಳಿ ಡಿಸೈಡ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಂತ ಹೇಳಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಅಷ್ಟೇ ಅಲ್ಲ, ಇನ್ನೂ ಒಂದು ಕೆಲವೊಂದಿಷ್ಟು ವೈರಲ್ ಆಗಿರುವ ವಿಡಿಯೋಗಳನ್ನ ನೋಡಿದೆ. ಅಂದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟ್ ಬರ್ತಾ ಇರೋದು ಸ್ಟಾಪ್ ಆಗತ್ತಂತೆ. ಸೊ ಇದು ಕೂಡ ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಸೊ ಈ ಎರಡು ವಿಷಯದ ಬಗ್ಗೆ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕಂತ ಇದ್ರೆ, ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಅರ್ಪಿತಾ ಸಾನ್ವಿ ಅನ್ನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪುರುಷರಿಗೂ ಕೂಡ ಇನ್ನು ಮುಂದೆ 2,000 ರೂಪಾಯಿ ಅಮೌಂಟ್ ಬರುತ್ತೆ. ಸೊ ಇದಕ್ಕೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಬೇಕು, ಹಾಗೆ ನೀವು ಎಲ್ಲಿ ಹೋಗಿ ಅರ್ಜಿನ ಹಾಕಬೇಕು ಅಂತ ಹೇಳಿ ಸರ್ಕಾರ ಆಲ್ರೆಡಿ ನಿಮಗೆ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದೆ ಅಂತ ಹೇಳಿ ಕೆಲವೊಂದಿಷ್ಟು ತುಂಬಾನೇ ವೈರಲ್ ಆಗ್ತಾ ಇದೆ ವಿಡಿಯೋಸ್ಗಳು. ಸೊ ಏನಕ್ಕಂತ ಹೇಳಿದ್ರೆ, ಇದರಿಂದ ಜನರಿಗೆ ಫೇಕ್ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಬಟ್ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪುರುಷರಿಗೆ ಈಗ 2,000 ರೂಪಾಯಿ ಅಮೌಂಟ್ನ ಕೊಡಬೇಕು ಅಂತ ಹೇಳಿ ಇವಾಗ ತಾನೇ ಡಿಸ್ಕಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಎಲ್ಲ ಪುರುಷರಿಗೂ ಕೂಡ ಅಮೌಂಟು ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಪುರುಷರಿಗೆ ಮಾತ್ರ ಏನಾಗ್ತಾ ಇರೋದು, ಅಮೌಂಟ್ನ ಸಿಗ್ತಾ ಇರೋವಂಥದ್ದು. ಸೊ ಎಂತಹ ಗಂಡು ಮಕ್ಳಿಗೆ ಸಿಗ್ತಾ ಇದೆ ಈಗ 2,000 ರೂಪಾಯಿ ಅಮೌಂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಹೇಳ್ಬೇಕಂತ ಹೇಳಿದ್ರೆ, ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರೋದಿಲ್ಲ, ಸಿಂಗಲ್ ಪರ್ಸನ್ ಮಾತ್ರ ಒಬ್ರು ಅವರ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ ಅಲ್ವಾ. ಸೊ ಅವರ ರೇಷನ್ ಕಾರ್ಡ್ APL ಕಾರ್ಡ್ ಆಗಿರ್ಬೋದು, BPL ಆಗಿರ್ಬೋದು, ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಯಾವ್ದಾದ್ರೂ ಅವರ ಮನೆಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಒಂದೇ ಪುರುಷರು ಇರುವಂತಹ ಮಾತ್ರ ಅಂತವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಇವಾಗ 2,000 ರೂಪಾಯಿ ಅಮೌಂಟ್ನ ಕೊಡಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿ ಜಾರಿ ಮಾಡಿಲ್ಲ. ಸೊ ಈ ರೀತಿಯಾಗೂ ಒಂದು 100% ಅಲ್ಲಿ 5% ಅಷ್ಟು ಪುರುಷರು ಸಿಂಗಲ್ ಪರ್ಸನ್ ಆಗಿ ರೇಷನ್ ಕಾರ್ಡ್ ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅವರೇ ಆಗಿದ್ದಾರೆ. ಸೊ ಅಂಥವ್ರಿಗೆ ಏನು ಮಾಡಬೇಕು, ಇನ್ನು ಮುಂದೆ ಅಮೌಂಟನ್ನು 2,000 ರೂಪಾಯಿ ಅಮೌಂಟನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿರೋವಂಥದ್ದು. ಬಟ್ ಇದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ. ಬಟ್ ಇದ್ರ ಬಗ್ಗೆ ಇನ್ನೂ ಡಿಸ್ಕಸ್ ನಡೀತಾ ಇದೆ. ಸೊ ಇದೇನಾದರೂ ನಿಮಗೆ ಜಾರಿಗೆ ಬಂದರೆ ತಪ್ಪದೆ ನಾನು ಕೂಡ ನಿಮಗೆ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ ವೀಕ್ಷಕರೇ. ಇನ್ನೊಂದು ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಹೇಳಿದ್ದೆ, ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ನಮ್ಗೆ ಏನಾಗುತ್ತೆ, ಗೃಹಲಕ್ಷ್ಮಿ 2,000 ರೂಪಾಯಿ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಕಾಂಗ್ರೆಸ್ ಪಕ್ಷವೇ ಸತತವಾಗಿ ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ನಾವು ಏನ್ ಮಾಡ್ತೀವಿ, ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಗೃಹಲಕ್ಷ್ಮಿ ಅಮೌಂಟ್ ಅನ್ನ ಸ್ಟಾಪ್ ಮಾಡ್ತೀವಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಯಾವ್ದಾದ್ರು ಪಕ್ಷ ಏನಾದ್ರೂ ಆಡಳಿತಕ್ಕೆ ಬಂದಾಗ ಅವರು ಏನ್ ಮಾಡ್ಬೋದು, ಈ ರೀತಿಯಾಗಿ ಗೃಹಲಕ್ಷ್ಮಿನ ಸ್ಟಾಪ್ ಮಾಡ್ಬೋದು. ಅಂದ್ರೆ ಈಗ ಸರ್ಕಾರ ನಮ್ಗೆ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಅಲ್ವಾ. ಸೊ ಅದರಲ್ಲಿ ಮುಖ್ಯವಾಗಿ ಎಲ್ರಿಗೂ ಕಣ್ಣಿರೋ ಅಂಥದ್ದು ಈಗ ನಮ್ಮ ಗೃಹಲಕ್ಷ್ಮಿ ಅಂತಾನೆ ಹೇಳ್ಬೋದು ಅಲ್ವಾ. ಈ ಗೃಹಲಕ್ಷ್ಮಿ ಯೋಜನೆಯನ್ನ ಏನ್ ಮಾಡ್ಬೋದು, ಬೇರೆ ಸರ್ಕಾರ ಬಂದ್ರೆ ಅದನ್ನ ಸ್ಟಾಪ್ ಮಾಡ್ಬೋದು ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿರೋವಂಥದ್ದು. ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ನಿಮ್ಗೆ ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅಂದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ನಾವು ನಿಮ್ಗೆ 2,000 ರೂಪಾಯಿ ಅಮೌಂಟ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ. ಲೋಕಸಭಾ ಎಲೆಕ್ಷನ್ ಅಲ್ಲಿ ಬೇರೆ ಸರ್ಕಾರ ಯಾವ್ದಾದ್ರು ಗೆದ್ರೆ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ ಅದನ್ನ ಸ್ಟಾಪ್ ಮಾಡ್ಬೋದು ಬೇರೆ ಸರ್ಕಾರ. ಯಾಕಂದ್ರೆ ಈ ಒಂದು ಗ್ಯಾರಂಟಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಸೊ ಅವ್ರು ಏನ್ ಮಾಡ್ಬೋದು, ಇದನ್ನ ಸ್ಟಾಪ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಬಟ್ ಖಂಡಿತವಾಗ್ಲೂ ಇಲ್ಲಿ ಯಾವುದೇ ರೀತಿ ಕನ್ಫರ್ಮ್ ಇಲ್ಲ ನಿಮ್ಗೆ ಲೋಕಸಭಾ ಎಲೆಕ್ಷನ್ ಮುಗಿದ್ಮೇಲೆ ಗೃಹಲಕ್ಷ್ಮಿ ಸ್ಟಾಪ್ ಆಗತ್ತೆ ಅಂತ. ಸೊ ಹಾಗಂತ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬೇಕು ಅಂತ ಹೇಳಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿ ಎಲ್ಲೂ ನಾನು ಮತ ಚಲಾವಣೆ ಮಾಡ್ತಾ ಇಲ್ಲ. ಸೊ ವೋಟ್ ಮಾಡೋದು ನಮ್ಮ ನಿಮ್ಮ ಎಲ್ಲರದು ಕೂಡ ಒಂದು ಕರ್ತವ್ಯ ಆಗಿರುತ್ತೆ ಅಲ್ವಾ. ಸೊ ಮುಂದಿನ ಪೀಳಿಗೆನ ಸ್ವಲ್ಪ ನಾವು ತಲೆಯಲ್ಲಿ ಇಟ್ಕೊಂಡು, ಅಂದ್ರೆ ಯಾವ ಒಂದು ಸರ್ಕಾರ ಆಡಳಿತಕ್ಕೆ ಬಂದ್ರೆ ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನೋದನ್ನ ಸ್ವಲ್ಪ ನಾವು ಯೋಚನೆ ಮಾಡಿ ವೋಟ್ನ ಹಾಕೋದು ತುಂಬಾನೇ ಮುಖ್ಯ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಆಲ್ರೆಡಿ ನಿಮಗೆ ಗೊತ್ತಾಗಿದೆ
ಕೆಲವೊಂದಿಷ್ಟು ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ಗೆ ದಯವಿಟ್ಟು ತಲೆ ಕೊಡಬೇಡಿ. ಏನಕ್ಕಂತ ಹೇಳಿದ್ರೆ ಇದರಿಂದ ನಾಳೆ ದಿನ ಪ್ರಾಬ್ಲಮ್ನ ನೀವೇ ಫೇಸ್ ಮಾಡ್ತಾ ಇರ್ತೀರಾ. ಸೊ ಈಗ ಒಂದು ರೇಷನ್ ಕಾರ್ಡಲ್ಲಿ ಸಿಂಗಲ್ ಪರ್ಸನ್ ಯಾರು ಇರ್ತಾರೆ ಪುರುಷರು ಅಂಥವ್ರಿಗೆ ಮಾತ್ರ ಸರ್ಕಾರ 2,000 ರೂಪಾಯಿ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿ ಇನ್ನೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಓಕೆನಾ, ಇಷ್ಟು ನಿಮಗೆ ಇವತ್ತಿರುವಂಥ ಒಂದು ಅಪ್ಡೇಟ್ ಆಗಿದೆ ವೀಕ್ಷಕರೇ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಬೇರೆಯವರು ಕೂಡ ರಾಂಗ್ ಇನ್ಫಾರ್ಮೇಷನ್ ತಿಳ್ಕೊಂಡು ಮೋಸ ಹೋಗೋರಿಗೆ ಇಂತಹ ಒಂದು ವಿಡಿಯೋನ ಅಂದರೆ ನಾನು ಮಾಡಿರೋ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗತ್ತೆ ವೀಕ್ಷಕರೇ. ಸೊ ಹಾಗೆ ಮತ್ತೆ ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಹೊಸ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.